ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ತುಂಬಾ ಸುಲಭವಾಗಿ ಇನ್ಸ್ಟೆಂಟ್ ದೋಸೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೂ ಇದು ಮಂಡಕ್ಕಿ ಅಥವಾ ಚುರುಮುರಿ ಅಂತೀವಲ್ಲ, ಅದರಿಂದ ದೋಸೆ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಮಾಡ್ಕೊಳ್ಳೋದು ತುಂಬಾ ಸುಲಭ. ಒಂದು 10 ನಿಮಿಷದಲ್ಲೇ ಈ ದೋಸೆ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಮೊದಲು ನಾನು ಇಲ್ಲಿ ಒಂದು 2 ಕಪ್ ಅಳ್ಳನ್ನು ತಗೋತಾ ಇದ್ದೀನಿ. ನಮ್ಮ ಬೀದರ್ ಕಡೆ ನಾವು ಇದಕ್ಕೆ ಆಳು ಅಂತೀವಿ. ನೀವು ಮಂಡಕ್ಕಿ ಚುರುಮುರಿ ಏನು ಬೇಕಾದರೂ ಅಂದ್ಕೊಳ್ಬೋದು. ಇದಕ್ಕೆ ನಾನು 1 ಕಪ್ ಮೊಸರು ಹಾಕೋತಾ ಇದ್ದೀನಿ. 2 ಕಪ್ ಅಳ್ಳಿಗೆ 1 ಕಪ್ ಮೊಸರು ಹಾಕೋತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ತಗೋತಿರಲ್ಲ ಅದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ಎಲ್ಲನೂ. ನೋಡಿ ಮೊಸರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನೆನೆಯಲು ಬಿಡಿ. ಚುರುಮುರಿ ತುಂಬ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಒಂದು 2 ನಿಮಿಷ ನೆನೆದ್ರೆ ಸಾಕು. ಇವಾಗ 1 ಕಪ್ ಇಲ್ಲಿನ ಚಿರೋಟಿ ರವೆ ತಗೋತಾ ಇದ್ದೀನಿ. ಇದಕ್ಕೆ 1 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ 1 ಕಪ್ ರವೆಗೆ 1 ಕಪ್ ನೀರು ಸಾಕಾಗುತ್ತೆ. ನೋಡಿ ಅಳ್ಳು ಚೆನ್ನಾಗಿ ನೆನೆದ ನಂತರ ಒಂದು ಮಿಕ್ಸರ್ ಜಾರಿಗೆ ಮೊಸರಿನಲ್ಲಿ ನೆನೆಸಿರುವ ಅಳ್ಳನ್ನು ಹಾಕೋತಾ ಇದ್ದೀನಿ. ನೋಡಿ ಇದನ್ನೆಲ್ಲ ಹಾಕಿದ ನಂತರ ಇವಾಗ ಇದಕ್ಕೆ 2 ಚಮಚ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಅಳತೆ ಚೆನ್ನಾಗಿ ನೋಡ್ಕೊಳ್ಳಿ. ಇದಕ್ಕೆ ಒಂದು 2 ಚಮಚ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಯಾವುದಿದೆ ಅದು ಹಾಕ್ಕೊಳ್ಳಿ, ನಡೆಯುತ್ತೆ. ನೋಡಿ ಮೈದಾ ಹಿಟ್ಟು ಹಾಕಿದ ನಂತರ ಒಂದು ಅರ್ಧ ಚಮಚ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ಒಂದು ಸಲ ನಾವು ಇದು ರುಬ್ಕೊಂಡು ಬರಬೇಕು. ನೋಡಿ ನಾವಿಲ್ಲಿ ನೀರು ಹಾಕ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ತರಿಯಾಗಿ ಬಂದಿದೆ. ಇವಾಗ ನಾವು ಇದಕ್ಕೆ ನೆನೆಸಿರುವ ರವೆ ಹಾಕ್ಕೊಳ್ಬೇಕು. ನೋಡಿ 1 ಕಪ್ ರವೆಗೆ 1 ಕಪ್ ನೀರು ಸಾಕಾಗುತ್ತೆ, ಬೇರೆ ನೀರೇನು ಬೇಕಾಗುವುದಿಲ್ಲ. ನಾ ಹೇಳಿರುವ ಅಳತೆ ಎಲ್ಲಿ ಸರಿಯಾಗಿ ಆಗುತ್ತೆ ನೋಡಿ. ನುಣ್ಣಗೆ ರುಬ್ಕೊಳ್ಬೇಕು. ಈ ಹದಕ್ಕಿದ್ರೆ ಸಾಕು. ನಾವು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಇದಕ್ಕೆ ಬೇರೆ ಏನು ಬೇಕಾಗುವುದಿಲ್ಲ. ಇವಾಗ ಇದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಿಶ್ರಣ. ನಾನು ಇಲ್ಲಿ ಒಂದು 2 ಚಮಚ ನೀರನ್ನು ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೇರೆ ನೀರೇನು ಹಾಕ್ಕೊಳ್ತಾ ಇಲ್ಲ. ನೋಡಿ ಇವಾಗ ಒಂದು ಅರ್ಧ ಚಮಚ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ತಿಂಬ ಸೋಡಾ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಪಕ್ಕಕ್ಕಿಡಿ. ಇದ್ರ ಜೊತೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ ನಾ ಹಸಿ ಕೊಬ್ಬರಿ ತಗೋತಾ ಇದ್ದೀನಿ. ಇದಕ್ಕೆ ಹುರಿದಿರುವ ಶೇಂಗಾ ಬೀಜ ಹಾಕೋತಾ ಇದ್ದೀನಿ. ನೋಡಿ 1 ಕಪ್ ಕೊಬ್ಬರಿಗೆ ಒಂದು ಅರ್ಧ ಕಪ್ ಶೇಂಗಾ ಬೀಜ, ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಇಲ್ಲಿ ಬೇಕಾದರೆ ಮೊಸರು ಹಾಕ್ಕೊಳ್ಳಿ, ಹುಣಸೆ ಹಣ್ಣು ಅಥವಾ ಲಿಂಬೆ ಹಣ್ಣು ಏನು ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ರುಬ್ಕೊಳ್ಬೇಕು. ನೀವು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ, ಸ್ವಲ್ಪ ತೆಳು ಬೇಕಾದರೆ ತೆಳು ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಚಟ್ನಿ ಬೇಕಾಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಚಟ್ನಿ ರುಬ್ಬಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ. ಗ್ಯಾಸ್ ಮೇಲೆ ಒಂದು ತವಾನಿಟ್ಟು ಅದು ಕಾಯಲು ಬಿಡಿ. ಇದು ಚೆನ್ನಾಗಿ ಕಾದಿರಬೇಕು. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ. ಎಣ್ಣೆನು ಜಾಸ್ತಿ ಬೇಕಾಗುವುದಿಲ್ಲ. ನೋಡಿ ತವ ಚೆನ್ನಾಗಿ ಕಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಅದರ ಮೇಗಲೆ, ಏಕೆಂದರೆ ತವ ಸ್ವಲ್ಪ ತಣ್ಣಗಾಗಬೇಕು, ಅದಕ್ಕೋಸ್ಕರ. ನೋಡಿ ಒಂದು ಬಟ್ಟೆಯಿಂದ ಚೆನ್ನಾಗಿ ಸೂಟಿದ ನಂತರ ಇವಾಗ ದೋಸೆ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ಮುರಿಯುವುದಿಲ್ಲ, ಅಂಟುವುದಿಲ್ಲ, ಏನೂ ಇಲ್ಲ.
ತುಂಬ ಚೆನ್ನಾಗಿ ದೋಸೆ ರೆಡಿಯಾಗುತ್ತೆ. ಇದರ ಜೊತೆ ನೀವು ಬೇಕಾದರೆ ಆಲೂ ಪಲ್ಯನೂ ಮಾಡ್ಕೊಳ್ಬೋದು. ನೋಡಿ, ಮೇಲಿಂದ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಇದಕ್ಕೆ ನೀವು ಗನ್ ಪೌಡರು ಹಾಕ್ಕೊಳ್ಬೋದು, ಏನು ಬೇಕೋ ಅದು ಹಾಕ್ಕೊಳ್ಬೋದು. ನೋಡಿ, ನೀವು ಮಸಾಲ ದೋಸೆನೂ ಮಾಡ್ಕೊಳ್ಬೋದು ಇದರಿಂದ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನಿಮಗೆ ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಸಾಫ್ಟ್ ಬೇಕಾದರೂ ಮಾಡ್ಕೊಳ್ಬೋದು. ನಾ ಇದು ಒಂದೇ ದೋಸೆ ಅಂತಿಲ್ಲ, 2-3 ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ದೋಸೆನೂ ಇದೇ ರೀತಿ ಬರುತ್ತೆ. ನಿಮಗೆ ಬೇಕಾದರೆ ಮೇಲ್ಗಡೆ ಕೆಂಪು ಚಟ್ನಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಪ್ಲೇನಾಗಿ ಮಾಡ್ತಾ ಇರೋದು. ನೋಡಿ, ಮೇಲಿಂದ ಸ್ವಲ್ಪ ಎಣ್ಣೆ ಹಚ್ಚಿ 1 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬಾ ಚೆನ್ನಾಗಿ ಸಾಫ್ಟ್ ಬೇಕಾದರೆ ಸಾಫ್ಟು, ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿ ಮಾಡ್ಕೊಳ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಈ ದೋಸೆ ಮಾಡ್ಕೊಳ್ಬೋದು. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅಥವಾ ಬೆಣ್ಣೆ ಹಚ್ಕೊಳ್ಬೋದು. ನಿಮ್ಮ ಹತ್ರ ಏನಿದೆ ಅದೇ ಹಾಕ್ಕೊಳ್ಳಿ, ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಉರಿ ದಪ್ಪ ಮಾಡಿಕೊಂಡ್ರೆ ಸಾಫ್ಟ್ ಆಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು, ಇದೇ ರೀತಿ ಅಂತಿಲ್ಲ. ನೋಡಿ, ನಾವು ಅಡುಗೆ ಸೋಡಾ ಹಾಕಿರೋದರಿಂದ ಮೇಲೆ ಸ್ವಲ್ಪ ಬಬಲ್ಸ್ ಬಂದಿದೆ ನೋಡಿ, ಅದಕ್ಕೋಸ್ಕರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸಕ್ಕರೆ ಹಾಕಿರುವುದರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಈ ಹಳ್ಳಿನ ದೋಸೆ ರೆಸಿಪಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಹಾಗೆ ಒಂದು 15 ನಿಮಿಷದಲ್ಲಿ ಈ ದೋಸೆ ರೆಡಿ ಮಾಡ್ಕೊಳ್ಬೋದು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಒಂದು ಸಲ ಈ ದೋಸೆ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.